ಯಡಿಯೂರಪ್ಪ, ಕುಮಾರಸ್ವಾಮಿ ಅವರು, ನಾವು ಎಲ್ಲರೂ ಕೂಡ ನಮ್ಮ ವಿರೋಧ ಪಕ್ಷ ನಾಯಕರು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ. ನಮ್ಮ ನೋಡಿ, ಈಗ ಅವರು ನಮ್ಮ ಮೇಲೆ ಏನು ಆಪಾದನೆ ಮಾಡ್ತಾ ಇದ್ದಾರೆ, ನಾವು ಆಪಾದನೆ ಕೇಳಕ್ಕಲ್ಲ. ನಾವು ಈ ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣ ಇದರಲ್ಲಿ ನೀವು ತಪ್ಪಿತಸ್ಥರಲ್ಲ ಅಂತ ಪ್ರೂವ್ ಮಾಡಬೇಕಾಗಿದ್ದಂಥ ವೇದಿಕೆ ವಿಧಾನಸಭೆ. ಆ ವಿಧಾನಸಭೆಯಲ್ಲಿ ನೀವು ನಮ್ಮ ಚರ್ಚೆ ಮಾಡೋಕ್ಕೆ ಮೂಡಾದ ಅವಕಾಶ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷದ ರೈಟ್ಸು ಅದನ್ನು ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ನಾನು ತಪ್ಪು ಮಾಡಿಲ್ಲ ಅಂಥೇಳಿ ಬಾಯ್ ಬಡ್ಕೊಂಡಂಥ ಕಾಂಗ್ರೆಸ್ಸಿನ ನಾಯಕರ ಸಮಾವೇಶ ಈಗ ತಾನೇ ಮುಗಿದಿದೆ. ನಾವು ಭಾಳ ನಿರೀಕ್ಷೆ ಮಾಡಿದ್ರಿ, ಸಿದ್ದರಾಮಯ್ಯನವ್ರದ್ದು ಅಭೂತಪೂರ್ವ ಭಾಷಣವನ್ನು ಇವತ್ತು ಮಾಡ್ತಾರೆ ಅಂತ ನಾನು ಪತ್ರಿಕೆಯಲ್ಲಿ ಬೆಳಗ್ಗೆ ಹೋದಾಗ ಸಿದ್ದರಾಮಯ್ಯನವರು ಭಾಳ ತಯಾರಿ ಮಾಡ್ಕೊಂಡಿದ್ದಾರೆ, 3-4 ದಿನ ಒಬ್ಬರೇ ಕೂತ್ಕೊಂಡು ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇವತ್ತು ಅವ್ರು ಭಾಷಣ ಮಾಡಿದ್ದನ್ನು ನೋಡಿದ್ಮೇಲೆ ಹಿಂದೆ ಏನು ಹೇಳ್ದಲ್ಲ, ಅದೇನು ಹೇಳ್ತಾರೆ, ಕಿಸ್ಬಾಯಿ ದಾಸ, ಆಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ. ಅದನ್ನೇ ಹಿಂದೆ ಏನು ಹೇಳಿದ್ರು ಅದೇ ಮೊಟ್ಟೆ ಕತೆ, ಅದೇ ಕುಮಾರಸ್ವಾಮಿ, ಅದೇ ದೇವೇಗೌಡ, ಅದೇ ಯಡಿಯೂರಪ್ಪ, ಅದೇ ಅಶೋಕ. ಅಷ್ಟು ಬಿಟ್ಟು ಹೊಸ್ದಾಗಿ ಏನಾನ ಹೇಳಿದಾರ? ನಾನು ಪೂರ್ತಿ ಅವರ ಭಾಷಣವನ್ನು ಕೇಳಿದೆ. ಭಾಳ ನೀವು ಕೂತ್ಬಿಟ್ರ ಬರೋ ಏನು ಇಲ್ಲ ಅಂದ್ರೆ ಕ್ಯಾಮ್ರಾ ಫೋಕಸ್ ಮಾಡಿಬಿಟ್ಟು. ಸಿದ್ದರಾಮಯ್ಯನವರು ಪದೇ ನಾನು ತಪ್ಪು ಮಾಡ್ತೀನಪ್ಪ, ನಾನು ಭ್ರಷ್ಟಾಚಾರಿನ, ಬಂದಿರೋರು ಏನಂತಾರೆ, ಇವ್ರು ಕಾಸು ಕೊಟ್ಟು ಕರ್ಕೊಂಬಂದಿರೋ ಜನ ಅಲ್ಲಿ ಎಲ್ಲ ಮಂತ್ರಿಗಳಿಗೂ ಒಪ್ಪಿಸಿದ್ದಾರೆ, ಇಷ್ಟು ಜನ ಕರ್ಕೊಂಡೇ ಬರಬೇಕು ಅಂತ. ನಾನು 40 ವರ್ಷದ ರಾಜಕಾರಣ ಜೀವನದಲ್ಲಿ ನಮ್ಮವರೆಲ್ಲ ಸ್ವಲ್ಪ ಸುಮ್ಮನೆ ಇರಪ್ಪ, ರಿಪೋರ್ಟರ್ಗಳೆಲ್ಲ ಮುಂದೆ ಬಂದ್ಬಿಟ್ರೆ ಒಳ್ಳೇದು. ಈ ಕಡೆ ಎಲ್ಲ ರಿಪೋರ್ಟರ್ಗಳು ಹಿಂದೆ ಇರೋರು, ಹಿಂದೆ ಇರೋರು ಈ ಕಡೆ ಇಲ್ಲಿ ಸೈಡ್ಗೆ ಬಂದ್ರು ಆತತಿ ಈ ಕಡೆ. ಕಾರ್ಯಕರ್ತರು ಯಾರು ಮಾತಾಡಬೇಡಿ ದಯವಿಟ್ಟು. ಕಿಟಕಿ ತೆಗೆದು ಬಿಟ್ಟಿದ್ದೀರಲ್ಲ. ಸಿದ್ದರಾಮಯ್ಯನವರು ಪದೇ ನಾನು 40 ವರ್ಷದ ರಾಜಕೀಯ ಜೀವನದಲ್ಲಿ ಶುದ್ಧ ಹಸ್ತವಾಗಿದ್ದೀನಿ, ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಒಂದು 100 ಸರಿ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳಕ್ಕೆ ಇಷ್ಟಪಡ್ತೀನಿ, ನೀವು ಶುದ್ಧ ಹಸ್ತ ಆಗಿದ್ರೆ, ಭ್ರಷ್ಟಾಚಾರಿ ಅಲ್ಲ ಅಂದ್ರೆ, ನಿಮ್ಮ ಯಾವ CBI ಆಗಲಿ, ಯಾವ ಲೋಕಾಯುಕ್ತ ಆಗಲಿ ನಿಮ್ಮನ್ನು ಏನು ಮಾಡಕ್ಕೆ ಸಾಧ್ಯ? ನಿಮ್ಮನ್ನು ಹತ್ತಿರಕ್ಕೂ ಮುಟ್ಟಕ್ಕೂ ಸಾಧ್ಯನೇ ಇಲ್ಲ. ನಿಮ್ಮನ್ನ ಮುಟ್ಟಕ್ಕೂ ಸಾಧ್ಯನೇ ಇಲ್ಲ. CBI ನನ್ನ ಪ್ರಶ್ನೆ ಅವ್ರಿಗೆ, ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ CBIಗೆ ಯಾಕೆ ಹೆದರ್ತಾ ಇದ್ದೀರಾ? ಬೇರೆದು ಕೊಟ್ಬಿಡಪ್ಪ. ಹೂನಪ್ಪ, ಹಾಗೆ ಇಟ್ಟಿದ್ದೀನಿ. CBIಗೆ ಯಾಕೆ ಹೆದರ್ತಾ ಇದ್ದೀರಾ? ನೀವು ವಾಲ್ಮೀಕಿ ಇದನ್ನು ಹಂಗೇನು ಬೇರೆ ಯಾವ್ದನ್ನ ನೋಡಪ್ಪ ಕೊಡ್ತೀನಿ. ವಾಲ್ಮೀಕಿ ಹಗರಣ ಆದಾಗೂ ಕೂಡ
ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮಂತ್ರಿದು ಏನೂ ತಪ್ಪಿಲ್ಲ, ನಮ್ಮ ಶಾಸಕರದ್ದು ಏನೂ ತಪ್ಪಿಲ್ಲ, ಹಗರಣನೇ ನಡೆದಿಲ್ಲ ಅಂದರು. ಫಸ್ಟ್ ರಿಯಾಕ್ಷನ್ ಅವ್ರದ್ದು. ಯಾವಾಗ ಇ ಡಿ ಎಂಟ್ರಿ ಆಯಿತು, ಯಾವಾಗ CBI ಎಂಟ್ರಿ ಆಯಿತು, ಆಗ ಶುರು ಮಾಡಿದ್ರು 187 ಕೋಟಿ ಅಲ್ಲ, ಅದು ಬರೀ 89 ಕೋಟಿ ಅಂದರು. ಅಂದರೆ ತಪ್ಪು ಒಪ್ಕೊಂಡಂಗೆ ಆಯಿತು ಸರ್ಕಾರ. ತನಿಖಾ ಸಂಸ್ಥೆಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಅವ್ರು ಮಾತಾಡಬೇಕಾದ್ರೆ ಅದರ ನನ್ನ ಪಾತ್ರ ಏನು ಅಂತ ಕೇಳಿದ್ದಾರೆ. ಭಾಳಷ್ಟು ಜನಕ್ಕೆ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಅನ್ನೋದನ್ನು ಭಾಳಷ್ಟು ಜನ ನನ್ನೂ ಕೇಳಿದ್ದಾರೆ. ನೋಡಿ, ನಮ್ಮ ಸರ್ಕಾರದ ನಿಯಮಗಳ ಪ್ರಕಾರ ಪ್ರತಿ 1 ತಿಂಗಳಿಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಿವ್ಯೂ ಮಾಡ್ತಾರೆ. ಎಲ್ಲ ಇಲಾಖೆ, ಆಯಾ ಇಲಾಖೆಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ರಿವ್ಯೂ ಮಾಡಿದಾಗ ಈ 187 ಕೋಟಿ ಏನು ST ದುಡ್ಡು ಪೆಟ್ಟಿ ಅಂಗಡಿ ಇಡೋರಿಗೆ, ಓದ್ತಾ ಇರೋವಂಥ ಸ್ಟೂಡೆಂಟ್ಸ್ಗೆ, ಮನೆ ಕಟ್ಟೋದಕ್ಕೆ ಇದನ್ನು ಕೊಡಬೇಕಾಯಿತು. ಯಾಕಂದರೆ ಫಲಾನುಭವಿಗಳ ಲಿಸ್ಟು ತಯಾರಾಗಿ ಬಂದ್ಬಿಟ್ಟಿತ್ತು ಆಲ್ರೆಡಿ. ಯಾಕೆ ಪರೀಕ್ಷೆ ಮಾಡಿಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ? ಯಾಕೆ ಮಾಡಿಲ್ಲ? ಹಾಳಾಗೋಯ್ತು. ಪ್ರಿನ್ಸಿಪಾಲ್ ಮಾಡಲಿಲ್ಲ, ಅವನ ಸೆಕ್ರೆಟರಿ ಹಾಳಾಗೋಗ್ಲಿ. ಚೀಫ್ ಸೆಕ್ರೆಟರಿ 3 ತಿಂಗಳಿಗೊಂದ್ಸರಿ KDP ಮೀಟಿಂಗ್ ಮಾಡಬೇಕು. 3 ತಿಂಗಳಿಗೊಂದ್ಸರಿ ಚೀಫ್ ಸೆಕ್ರೆಟರಿ ಮಾಡೋವಾಗ ಇದೇನು ಏನೋ 10 ಲಕ್ಷನೋ 50 ಲಕ್ಷ ಆದರೆ ಏನೋ ಮರ್ತೋಗ್ತಾ ಇದೆ. 187 ಕೋಟಿ. ಚೀಫ್ ಸೆಕ್ರೆಟರಿ ಅವರು ಇದನ್ನು ಯಾಕೆ ಕೇಳಲಿಲ್ಲ? ಅದು ಬಿಟ್ಬಿಡಿ. ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದ ಮೂಢ ಹಗರಣ, ವಾಲ್ಮೀಕಿ ನಿಗಮದ 187 ಕೋಟಿ ಹಣದ ದುರುಪಯೋಗ, ಅನೇಕ ಭ್ರಷ್ಟಾಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸಲು ಆಗಸ್ಟ್ 10ರಂದು ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಸಮಾವೇಶ. ಸಮಯ ಬೆಳಗ್ಗೆ 11 ಗಂಟೆ, ಮಹಾರಾಜ ಕಾಲೇಜು ಮೈದಾನ. ಸ್ವಾಗತ ಕೋರುವವರು TS ಶ್ರೀವತ್ಸ, ಶಾಸಕರು, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ. ಬೆಲೆ ವ್ಯತ್ಯಾಸ ಏನು? ಸಿದ್ದರಾಮಯ್ಯನವರು ವಕೀಲರು, ಅವರು ವಕೀಲರು. ಮತ್ತು ಅವರು ಭಾನುವಾರ ಅವ್ರು ಹೇಳಿರೋದು, ಭಾನುವಾರ ಅವರು ಈ ಕಾಲೇಜುಗಳಿಗೆ ಹೋಗಿ ಲಾ ಸ್ಟೂಡೆಂಟ್ಗಳಿಗೆ ಪಾಠ ಮಾಡ್ತಾ ಇದ್ರಂತೆ. ಅಂದರೆ ಕಾನೂನು ಅಂದ್ರೇನು, ಸಂವಿಧಾನ ಅಂದ್ರೇನು, ಸಂವಿಧಾನ ಹೆಂಗೆ ರಕ್ಷಣೆ ಮಾಡಬೇಕು, ಸಂವಿಧಾನದ ಎಳೆಗಳನ್ನು ಬಿಡಿಸಿ ಹೇಳ್ತಾ ಇದ್ರಿ ಅಂತ ಹೇಳ್ತಾ ಇದ್ರು. ವಿಧಾನಸಭೆಯಲ್ಲಿ ಹೇಳಿದ್ರು ಅವರು. ಹೇಳಿದವ್ರು ನೀವು. ನಾಳೆ ಯಾರೋ ಬಂದ್ಬಿಟ್ಟು ಇದೊಂದು ಸರ್ವೆ ನಂಬರ್ ಆಯ್ತಪ್ಪ ಮೈಸೂರಲ್ಲಿ, ರಿಜಿಸ್ಟರ್ ಮಾಡ್ಕೊಂಬಿಡ್ತೀರಿ ಅಂದರೆ ನೀವು ರಿಜಿಸ್ಟರ್ ಮಾಡ್ಕೊಂಬಿಡ್ತೀರಾ? ಅದು ಪ್ಯಾಲೇಸ್ ಬರ್ತದೆ, ಯಾವುದೋ ಒಂದು ಇಟ್ಕೊಳ್ಳಿ, ಮೈಸೂರು ಪ್ಯಾಲೇಸೇ ಬರ್ತೈತೆ. ಯಾರೋ ಸರ್ವೆ ನಂಬರ್ ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂತೀರಾ? ಬೆಂಗಳೂರಲ್ಲಿ ಕೆಂಪಾಪುರ ಏನಪ್ಪ ಸಂಪಿಗೆಹಳ್ಳಿ ಸರ್ವೆ ನಂಬರ್ 17 ಅಂತ ಐತೆ. ಸಂಪಿಗೆಹಳ್ಳಿ ಸರ್ವೆ ನಂಬರ್ 17 ಹಾಕಿದ್ರೆ ರಿಜಿಸ್ಟ್ರೇಷನ್ ಆಗ್ತೈತೆ. ಅದಿರೋದು ವಿಧಾನಸೌಧ. ರಿಜಿಸ್ಟರ್ ಮಾಡ್ಕೊಂಬಿಡ್ತೀರ? ಹಂಗಾರೆ ನೋಡ್ಬೇಕಲ್ಲ ನೀವು, ಕಾನೂನು ತಜ್ಞರು. ಇದು ಲೇಔಟ್ ಔಟ್ ಇದೆ, ಎಲ್ಲ ಆಗಿದೆ, ನೋಡ್ಬೇಕಲ್ಲ ನೀವು. ನಿಮ್ಮ ಶ್ರೀಮತಿಯವರ ಹೆಸರಿಗೆ ದಾನಪತ್ರ ತಗೊಬೇಕಾದ್ರೂ ನೋಡ್ಬೇಕು. ನೀವೇ ಹೇಳಿ, ಯಾರಾದರೂ ಸಣ್ಣ ಒತ್ತುವರಿ, ಒಂದು ಅರ್ಧ ಎಕರೆ ಒತ್ತುವರಿ ಆದ್ರೂ ಬೊಬ್ಬೆ ಹೊಡಿತಾರೆ. ಇವರು ಹೇಳ್ತಾರೆ 10 ವರ್ಷ ನಾನು ನೋಡಲೇ ಇಲ್ಲ ಅಂತ ಹೇಳಿ. ಒಬ್ಬ ಮುಖ್ಯಮಂತ್ರಿ, ಉಪಮುಖ್ಯ ಯಾರಾನ ಮುಟ್ಟಕ್ಕೆ ಸಾಧ್ಯನಾ ಈ ಜಮೀನ? 10ಕ್ಕೂ ಹೋಗಕ್ಕೆ ಸಾಧ್ಯ ಇಲ್ಲ, ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಸ್ಪಷ್ಟವಾಗಿ ಸ್ವಜನ ಪಕ್ಷಪಾತ ಮಾಡಿರೋವಂಥದ್ದು, ಕಬಳಿಕೆ ಮಾಡಿರೋದು ಸ್ಪಷ್ಟವಾಗಿ ಇದರಲ್ಲಿ ಕಾಣ್ತಾ ಇದೆ. ಮತ್ತು ಇವತ್ತು ಪೂರ್ತಿ ಅವರು ಕೂಡ HD ದೇವೇಗೌಡರಿಗೆ, ಕುಮಾರಸ್ವಾಮಿಯವರಿಗೆ ನಿಮ್ಮ ಜಾತಕ ಜಾಲಾಡ್ತೀನಿ ಅಂತ ಹೇಳಿ ಅವ್ರಿಗೆ ಧಮಕಿ ಹಾಕಿದ್ದಾರೆ. ಅದನ್ನು ನೋಡಿದೆ ನಾನು ಮಾಧ್ಯಮದಲ್ಲಿ. ಇವತ್ತು ತಾವು ಕೂಡ ಹೋಗಿದ್ರಿ ಅಲ್ಲಿ. ಇವತ್ತೆಲ್ಲ ಜಾಲಾಡ್ತೀನಿ ಅಂದವರು ಅವ್ರ ಜೊತೆ ಯಾಕಪ್ಪ 2 ಸರಿ ನೀವು ಅಲಯನ್ಸ್ ಮಾಡ್ಕೊಂಡ್ರಿ? 2 ಸರಿ ಅಲಯನ್ಸ್ ಮಾಡ್ಕೊಂಡು
ಸರ್ಕಾರ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಕುಮಾರಸ್ವಾಮಿಯವರು ಹೇಳೋ ರೀತಿ ನಾವೇನು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ನಮ್ಮ ಮನೆ ಬಾಗಿಲು ಥರ ಭಿಕ್ಷುಕರ ಥರ ನಿಂತಿದ್ರು ಅಂತ ಹೇಳಿದ್ರು. ನಮ್ಮ ಪದ್ಮನಾಭ ನಗರದ ದೇವೇಗೌಡರ ಮನೆ ಹತ್ರ ಭಿಕ್ಷುಕರ ರೀತಿ, ಬೆಗ್ಗರ್ಸ್, ಅದೇ ಪದ ಉಪಯೋಗ ಮಾಡಿದ್ದಾರೆ. ನಿಂತಿದ್ರು ನಮ್ಮ ಮನೆ ಹತ್ರ ಬಂದು. ನಾವೇನು ಹೋಗಿರಲ್ಲ ಅವ್ರ ಮನೆ ಹತ್ರ. ಅವಾಗ ಹೋಗಿ ಅವ್ರ ಮನೆ ಹತ್ರ ಬಾಗಿಲಲ್ಲಿ ನಿಂತ್ರಿ, ಈಗ ಅವ್ರ ಮೇಲೆ ಆಪಾದನೆಗಳನ್ನು ಮಾಡ್ತೀರಾ. ಅಂದರೆ ನಿಮ್ಮದು ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದಲ್ದಿರ 25,000 ಕೋಟಿ ಹಣವನ್ನು TSP ಅಂದರೆ ದಲಿತರ ಒಂದು ಅಭಿವೃದ್ಧಿ, ಕೇರಿಗಳ ಅಭಿವೃದ್ಧಿ ಮಾಡೋ ಹಣವನ್ನು 25,000ನ ನೀವು ಟ್ರಾನ್ಸ್ಫರ್ ಮಾಡಿ ದುರ್ಬಳಕೆ ಮಾಡ್ಕೊಂಡಿದ್ದೀರ. ಇದು ನಮ್ಮ ಹೋರಾಟದ 3ನೇ ಪಾಯಿಂಟನ್ನು ಇದನ್ನು ಇಟ್ಕೊಂಡಿದ್ದೀರಿ. ಆಮೇಲೆ ಇನ್ನೊಂದು ನಿಮ್ಮ ಅಂದರೆ ಇವತ್ತು ಹೇಳಿದ್ದಾರೆ ಮೊಟ್ಟೆ, ಆಮೇಲೆ ಏನೇನು ಹೇಳಿದ್ದಾರೆ, ಮೊಟ್ಟೆಗಳು ಏನಾಯಿತು, ಅದೇನಾಯಿತು, ಜೊಲ್ಲೆದೇನಾಯಿತು ಎಲ್ಲ ಹೇಳಿದ್ದಾರೆ. ನನ್ನ ಬಗ್ಗೆನೂ ಬಿ ಕಾವಲಲ್ಲಿ ಇದಾಗಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಅದೇ ಹಗರಣ, ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಗೊಂಬಿಟ್ಟಿದ್ದಾರೆ ಅಶೋಕ್ ಅವರು ಅಂತ ನನ್ನ ಬಗ್ಗೆನೂ ಹೇಳಿದ್ದಾರೆ. ದೇವೇಗೌಡರ ಬಗ್ಗೆ ಹೇಳಿದ್ದಾರೆ, ವಿಜಯೇಂದ್ರ ಬಗ್ಗೆ ಹೇಳಿದ್ದಾರೆ, ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ದಾರೆ, ಜೊಲ್ಲೆಯವ್ರ ಬಗ್ಗೆ ಹೇಳಿದ್ದಾರೆ, ಇಷ್ಟು ಬಗ್ಗೆನೂ ಹೇಳಿದ್ದಾರೆ, ನಿರಾಣಿಯವರ ಬಗ್ಗೆನೂ ಹೇಳಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ನಿಮ್ಮ ವಿರುದ್ಧ ಪಾದಯಾತ್ರೆ, ಹೋರಾಟ ಎಲ್ಲ ಮಾಡ್ತಾ ಇದ್ದೀರಿ. ಇವೆಲ್ಲ ನಮ್ಮ ಸರ್ಕಾರ ಯಡಿಯೂರಪ್ಪನವ್ರು ಇದ್ದಾಗ, ಬೊಮ್ಮಾಯಿಯವರು ಇದ್ದಾಗ ಹಗರಣ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಅವಾಗೇನು ಕಳ್ಳೆಕಾಯಿ ತಿಂತಾ ಇದ್ದೀರಾ? ನಾವು ರೂಲಿಂಗ್ ಪಾರ್ಟಿ ಇದ್ದಾಗ, ನೀವು ಅಪೋನೆಂಟ್ ಇದ್ದಾಗ ನಮ್ಮ ಥರ ನೀವು ಹೋರಾಟ ಮಾಡಬೇಕಾಯ್ತು, ಬೀದಿಗಿಳಿದು. ಯಾಕೆ ಮಾಡಿಲ್ಲ? ಅವಾಗ ಯಾಕೆ ಎತ್ತಿಲ್ಲ ಪ್ರಶ್ನೆ? ಅವಾಗ ಕೇಳಬೇಕಾಯ್ತಲ್ಲ, ಮಿಸ್ಟರ್ ಅಶೋಕ್ ಅಂತ ಕೇಳಬೇಕಾಯ್ತು, ಮಿಸ್ಟರ್ ಯಡಿಯೂರಪ್ಪ ಅಂತ ಕೇಳಬೇಕಾಯ್ತು. ಆವಾಗ ಮಿಸ್ಟರ್ ಅಶೋಕನೂ ಇಲ್ಲ, ಮಿಸ್ಟರ್ ಯಡಿಯೂರಪ್ಪನೂ ಇಲ್ಲ, ಮಿಸ್ಟರ್ ಶ್ರೀಮತಿ ಜೊಲ್ಲೆ ಅವರಿಲ್ಲ. ಅವಾಗೆಲ್ಲ ಬಾಯಿ ಮುಚ್ಕೊಂಡಿದ್ರಿ. ಅವಾಗೇನು ಕಳ್ಳೆಕಾಯಿ ತಿಂತಾ ಇದ್ದೀರಾ? ಈಗ ನಾವು ಮೂಡಾದೆತ್ತಿದಕ್ಕೋಸ್ಕರ ಇವೆಲ್ಲ ಆಚೆ, ಮೂಡಾದಿಲ್ಲ ಅಂದಿದ್ರೆ ಇವೆಲ್ಲ ಕೇಳ್ತಾನೆ ಇರಲಿಲ್ಲ ಅವರು. ಅಂದರೆ ನಿಮ್ದೇನು, ಮೂಡಾನ ಮುಚ್ಚಾಕಬೇಕು, ಮೂಡಾ ಕೇಸನ್ನು ಮುಚ್ಚಾಕಬೇಕು. ಅದರಿಂದ ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಲ್ಲ. ಪಾದಯಾತ್ರೆ ನಾವು ಮಾಡ್ತಾ ಇದ್ದೀರಿ. ನಾವು ಇಲ್ಲಿ ರಾಜೀನಾಮೆ ಕೊಡಬೇಕು ಅಂತ ನಾವು ಇವತ್ತು ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ನಾವೆಲ್ಲರೂ ಇವತ್ತು ಸಿದ್ದರಾಮಯ್ಯನವರು ಒಂದು ಗೌರವ ಉಳಿಸ್ಕೊಳಕ್ಕೋಸ್ಕರ ನಾನು ಕ್ಲೀನ್ ಅಂತ ಪ್ರೂವ್ ಮಾಡಬೇಕಾದ್ರೆ ಅವರು 14 ಸೈಟ್ಗಳನ್ನು ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಎರಡನೇದು ಅವರ ಹೆಸರಲ್ಲಿ, ಯಾಕಂದರೆ ಅವರು ದಾರಿ ತೋರಿಸಿದ ಮೇಲೆ 50-50 ದಾರಿ ತೋರಿಸಿದ ಮೇಲೆ ಸುಮಾರು 400ರಿಂದ 500 ಸೈಟು ಬೇರೆಯವರು ಅಲಾಟ್ ಮಾಡಿಸ್ಕೊಂಡಿದ್ದಾರೆ. ಕೆಲವರು ಯಾರೋ ದೇವಸ್ಥಾನ ಜಮೀನು 17 ಎಕರೆ ಮಾಡಿಸ್ಕೊಂಡಿದ್ದಾರೆ ಅಂತ ದಾಖಲೆ ತರಿಸ್ತಾ ಇದ್ದೀನಿ, ಅದನ್ನು ಮಾಡ್ಕೊಂಡಿದ್ದಾರೆ. ಇಷ್ಟೂ CBI ಕೊಡಬೇಕು. ಅಷ್ಟು ಸೈಟ್ ವಾಪಸ್ಸು ಮೂಡಾಗೆ ಬರಬೇಕು. ಯಾರು ಅಪ್ಲೈ ಮಾಡಿದ್ದಾರೆ, ಸುಮಾರು 86,000 ಜನ ಅಪ್ಲೈ ಮಾಡಿದ್ದಾರೆ ಅಂತ ಸುದ್ದಿ. ಅವ್ರಿಗೆ ಆ ಸೈಟ್ಗಳು, ಮಧ್ಯಮ ವರ್ಗದವರು, ಬಡವರಿಗೆ ಆ ಸೈಟ್ಗಳು ತಲುಪಬೇಕು. ಮತ್ತು ಈ ತನಿಖೆ ಮುಗಿಯೋವರೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಇದರಿಂದ ಹೋಗೋದೇ ಇಲ್ಲ. ನಮ್ಮ ಪಾದಯಾತ್ರೆ ಇಲ್ಲಿಗೆ ನಿಲ್ಲಲ್ಲ. ಪಾದಯಾತ್ರೆ ಆದಮೇಲೆ ಮುಂದೆ ಇನ್ನೂ ಒಂದು ಹಂತಕ್ಕೆ ನಾವು ಇದನ್ನು ಈಗಾಗಲೇ ರಾಜಭವನಕ್ಕೆ ನನ್ನ ನೇತೃತ್ವದಲ್ಲಿ ಎಲ್ಲ MLAಗಳು MLCಗಳನ್ನ ಕರ್ಕೊಂಡೋಗಿ ನಾನು ಮನವಿ ಕೊಟ್ಟಿದ್ದೀನಿ ರಾಜ್ಯಪಾಲರಿಗೆ. ಇದನ್ನು CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿಗಳ ರಾಜೀನಾಮೆ ಆಗಬೇಕು ಅಂತ ಕೊಟ್ಟಿದ್ದೀರಿ. ಈಗ ನೋಟಿಸು ಕೂಡ ಕೊಟ್ಟಿದ್ದಾರೆ, ಯಾರು ರಾಜಭವನದಿಂದ ನೋಟಿಸು ಕೂಡ ಕೊಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ರಿಪ್ಲೈ ದೊಡ್ಡ ರಿಪ್ಲೈಯನ್ನು ಕೊಟ್ಟಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲೂ ಕೂಡ ಓದಿದ್ದೀನಿ. ನಾನು ಪತ್ರಿಕೆಯಲ್ಲಿ 60 ಪುಟಗಳು ಕೊಟ್ಟಿದ್ದಾರಂತೆ. 60 ಕೊಟ್ಕೊಳ್ಳಿ, 120 ಕೊಟ್ಕೊಳ್ಳಿ. ಈಗೇನೋ ನೋಟಿಸ್ ಕೊಟ್ಟಿರೋದಕ್ಕೆ ಇಷ್ಟು ಭಯ ಬಿದ್ದಿದ್ದೀರಲ್ಲ, ನೋಟಿಸ್ ಕೊಟ್ಟಿರೋದಕ್ಕೆ ಇಷ್ಟು ಭಯ ಬಿದ್ದಿದ್ದೀರ. ಇನ್ನೇನ ಪರ್ಮಿಷನ್ ಕೊಟ್ಬಿಟ್ರೆ ನಿಮ್ಮ ಕಥೆ ಏನು? ಈಗಲೇ ದಾರಿ ಇದ್ದಕ್ಕೂ ನಾವು ಎಲ್ಲೆಲ್ಲಿ ಓದ್ತಿರೋ ಅಲ್ಲಿ ಮುಂದೆ ಅದೇನೋ ಕ್ಲಿಯರೆನ್ಸ್ ಮಾಡ್ಕೊಂಡು ಓದ್ತಾ ಇದ್ದೀರಾ ನೀವು. ಈ DK ಶಿವಕುಮಾರ್ ಮಾಡ್ತಾವ್ರ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಇಷ್ಟೊಂದು ಕ್ಲಿಯರೆನ್ಸ್ ನಮ್ಗೆ ಕೊಡ್ತಾವ್ರೆ ಅಂದರೆ DK ಶಿವಕುಮಾರ್ಗೆ ಹೃದಯದಲ್ಲಿ ಒಂದಿರಬೇಕು, ಹೊರಗಡೆ ಒಂದಿರ್ಬೇಕನ್ನೋ ಅವ್ರಿಗೆ. ಹೃದಯದಲ್ಲಿ ಬೇಗ. ಕಾಂಗ್ರೆಸ್ ಸರ್ಕಾರದ ಮೂಡ ಹಗರಣ, ವಾಲ್ಮೀಕಿ ನಿಗಮದ 187 ಕೋಟಿ ಹಣದ ದುರುಪಯೋಗ, ಅನೇಕ ಭ್ರಷ್ಟಾಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸಲು
ಆಗಸ್ಟ್ 10ರಂದು ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಸಮಾವೇಶ. ಸಮಯ ಬೆಳಗ್ಗೆ 11 ಗಂಟೆ, ಮಹಾರಾಜ ಕಾಲೇಜು ಮೈದಾನ. ಸ್ವಾಗತ ಕೋರುವವರು ಟಿಎಸ್ ಶ್ರೀವತ್ಸ, ಶಾಸಕರು, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ. ಕಟ್ಟೋದಕ್ಕೆ ಇದನ್ನ ಕೊಡಬೇಕಾಯ್ತು. ಯಾಕಂದ್ರೆ ಫಲಾನುಭವಿಗಳ ಲಿಸ್ಟು ತಯಾರಾಗಿ ಬಂದ್ಬಿಟ್ಟಿತ್ತು ಆಲ್ರೆಡಿ. ಯಾಕೆ ಪರೀಕ್ಷೆ ಮಾಡಿಲ್ಲ? ಪ್ರಿನ್ಸಿಪಾಲ್ ಸೆಕ್ರೆಟರಿ ಯಾಕೆ ಮಾಡಿಲ್ಲ? ಹಾಳಾಗೋಯ್ತು. ಪ್ರಿನ್ಸಿಪಾಲ್ ಮಾಡಲಿಲ್ಲ, ಅವನು ಸೆಕ್ರೆಟರಿ ಹಾಳಾಗೋಗ್ಲಿ. ಚೀಫ್ ಸೆಕ್ರೆಟರಿ 3 ತಿಂಗಳಿಗೊಂದ್ಸರಿ KDP ಮೀಟಿಂಗ್ ಮಾಡಬೇಕು. 3 ತಿಂಗಳಿಗೊಂದ್ಸರಿ ಚೀಫ್ ಸೆಕ್ರೆಟರಿ ಮಾಡೋವಾಗ ಇದೇನು ಏನೋ 10 ಲಕ್ಷನೋ 50 ಲಕ್ಷ ಆದರೆ ಏನೋ ಮರ್ತೋಗ್ತಾ ಇದೆ. 187 ಕೋಟಿ. ಚೀಫ್ ಸೆಕ್ರೆಟರಿ ಅವರು ಇದನ್ನು ಯಾಕೆ ಕೇಳಲಿಲ್ಲ? ಅದು ಬಿಟ್ಬಿಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಬರೋದು. ಬಡ್ಜೆಟ್ ಮಾಡಬೇಕಾದ್ರೆ ನಾನು ಬಡ್ಜೆಟಲ್ಲಿ ಹಿಂದೆ ಬೊಮ್ಮಾಯಿಯವರಿದ್ದಾಗ ಯಡಿಯೂರಪ್ಪ ಪಾಲ್ಗೊಂಡಿದ್ದೀನಿ ನಾನು. ನಾವು ಕೇಳ್ತೀರಿ, ಸರಿ ನಿಮ್ಗೆ ಎಷ್ಟು ಹಣ ಕೊಟ್ಟಿದ್ರಪ್ಪ, ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಕೇಳ್ತೀರಿ. ಅವ್ರು ಪೂರ್ತಿ ಖರ್ಚು ಮಾಡಿದರೆ ಈ ಸರಿ ಇನ್ನಷ್ಟು ಹಣ ಜಾಸ್ತಿ ಕೊಡ್ತಿರೋರು. ಇದು ಪದ್ಧತಿ. ಇದು ಖರ್ಚು ಮಾಡಿಲ್ಲ ಅಂದರೆ ಇರೋದು ಖರ್ಚು ಮಾಡೋ, ನೆಕ್ಸ್ಟ್ ಕೊಡೋಣ ಅಂತ ಹೇಳ್ತೀರಿ ನಾವು. ಸಿದ್ದರಾಮಯ್ಯನವ್ರು ಅವಾಗ ರಿವ್ಯೂ ಮಾಡಿದಾಗ ಸರಿ 187 ಕೋಟಿ ಕೊಟ್ಟಿದ್ದೀನಲ್ಲಪ್ಪ, ಏನಾಯಿತು ಅಂತ ಕೇಳಿದರೆ ಈ ಕಳ್ತನ ಸಿಕ್ಕಾಕೊಂತ ಇದ್ದೀವಿ. ನೀವು ಕೇಳಲೇ ಇಲ್ಲ ಅಂದರೆ ನೀವೆಲ್ಲ ಶಾಮೀಲಾಗಿ ಪಾರ್ಲಿಮೆಂಟ್ ಚುನಾವಣೆಗೆ ದುಡ್ಡು ಹೊಡೆಯೋದಕ್ಕೆ ಸ್ಕೀಮ್ ಹಾಕ್ಕೊಂಡು
ಕಾಂಗ್ರೆಸ್ ಸರ್ಕಾರದ ಮೂಢ ಹಗರಣ, ವಾಲ್ಮೀಕಿ ನಿಗಮದ 187 ಕೋಟಿ ಹಣದ ದುರುಪಯೋಗ, ಅನೇಕ ಭ್ರಷ್ಟಾಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸಲು ಆಗಸ್ಟ್ 10ರಂದು ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಸಮಾವೇಶ. ಸಮಯ ಬೆಳಗ್ಗೆ 11 ಗಂಟೆ, ಮಹಾರಾಜ ಕಾಲೇಜು ಮೈದಾನ. ಸ್ವಾಗತ ಕೋರುವವರು ಟಿಎಸ್ ಶ್ರೀವತ್ಸ, ಶಾಸಕರು, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.